ನಮಗೆ ಬಸ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಮಾನು ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಸೊ ನಾನು ಇನ್ನೂ ಹೊರಗಡೆನೆ ವೆಯ್ಟ್ ಮಾಡ್ತಾ ಇದ್ದೀನಿ, ನನ್ನ ಫ್ರೆಂಡ್ ಬಂದಿಲ್ಲ. ಸೊ ಬರಗಂಟ ವೆಯ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗ್ತಾ ಇದ್ದಾರೆ. ಬಂದ್ಲು, ಟೈಮಿಂಗ್ ಸೆನ್ಸೇ ಇಲ್ಲ ಫ್ರೆಂಡ್ಸ್ ಇವಳಿಗೆ. ಟ್ರೈನಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಏನೋ ಅಪರೂಪಕ್ಕೆ ಬಂದಿದ್ದೀವಿ ಅಂತ ಮೋಸ್ಟ್ಲಿ ಮಳೆ ಬರ್ತಾ ಇದೆಯೇನೋ. ಮಳೆ ತುಂಬ ಇಷ್ಟ ಬಟ್ ಮಳೆಯಲ್ಲಿ ಟೆಂಪಲ್ ವಿಸಿಟ್ ಮಾಡೋದು ಒಂಥರ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಭಜಕ ಜನರು ತಮ್ಮ ಭಜನೆಯ ಮಾಡಲು ನಿಜಗತಿ ಇಪ್ಪರ ತೂಗೀರೆ. ಭಜಕ ಜನರು ತಮ್ಮ ಭಜನೆಯ ಮಾಡಲು ನಿಜಗತಿ ಇಪ್ಪರ ತೂಗೀರೆ. ನಿಜ ಗುರು ಜಗನ್ನಾಥ ವಿಠಲನ. ಇವಾಗ ದೇವಸ್ಥಾನದೊಳಗೆ ಎಂಟ್ರಿ ಆಗ್ತಾ ಇದ್ದೀವಿ ಫ್ರೆಂಡ್ಸ್. ದೇವಸ್ಥಾನದಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ಸೊ ಇದು ಬಂದು ದೇವಸ್ಥಾನದ ಮೇನ್ ಎಂಟ್ರೆನ್ಸ್. ನಾವು ಹೋಗಿದ ತಕ್ಷಣ ಫಸ್ಟ್ ಸಿಗೋ ಎಂಟ್ರೆನ್ಸ್ ಇದೆ. ಲೆಫ್ಟ್ ಸೈಡಲ್ಲಿ ಕೌಂಟರ್ ಇರುತ್ತೆ. ಕೌಂಟರಲ್ಲಿ ನಾವು ತುಪ್ಪದ ಬತ್ತಿಗಳನ್ನ ತೊಗೊಳ್ಬೋದು. ಅಲ್ಲಿ 5ರಿಂದ 1008 ಬತ್ತಿವರೆಗೂ ಇರುತ್ತೆ. ಒಂದೊಂದಕ್ಕೆ ಇಷ್ಟಿಷ್ಟು ಅಂತ ಅವರ ಪ್ರೈಸ್ನ ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ನಾವಿಲ್ಲಿ ಎಷ್ಟು ಬತ್ತಿ ಬೇಕು ಅಂತ ಕೇಳಿ ರೆಸಿಪ್ಟ್ ತೊಗೊಂಡ್ರೆ ಅವ್ರು ಕೊಟ್ಟಿರೋ ರೆಸಿಪ್ಟನ್ನ ತೊಗೊಂಡು ಹೋಗಿ ನಾವಲ್ಲಿ ದೇವ್ರ ಮುಂದೆ ಕೊಟ್ಟರೆ ಅವ್ರು ನಮಗೆ ತುಪ್ಪದ ಬತ್ತಿಗಳನ್ನ ಕೊಡ್ತಾರೆ. ನಾವು ದೇವ್ರ ಮುಂದೆ ನಿಂತ್ಕೊಂಡು ನಮ್ಮ ಪ್ರಾರ್ಥನೆ ಏನಿದೆ ಅದನ್ನೆಲ್ಲ ಕೇಳಿಕೊಂಡು ದೇವ್ರಿಗೆ ಬೆಳಗ್ಬೋದು. ಸೊ ಅದಕ್ಕೆ ಅಂತ ಒಂದಷ್ಟು ಕ್ಯೂ ಇರುತ್ತೆ. ಆ ಕ್ಯೂನೆಲ್ಲ ಮುಗಿಸ್ಕೊಂಡು ಹೋಗಬೇಕು. ಬೆಳಗ್ಗೆ ಹೊತ್ತು ಹೋದರೆ ತುಂಬ ರಶ್ ಇರುತ್ತೆ, ಜನ ಜಾಸ್ತಿ ಇರ್ತಾರೆ. ಸೊ ಮಧ್ಯಾಹ್ನ ಹೊತ್ತು ಹೋದರೆ ಅಷ್ಟು ರಶ್ ಇರಲ್ಲ. ಸೊ ನೆಕ್ಸ್ಟ್ ಇದು ಬಂದು ದೀಪ ಹಚ್ಚಿದಾದಮೇಲೆ ರಾಯರ ದರ್ಶನಕ್ಕೆ ಅಂತ ಹೋಗೋದು. ದೀಪ ಹಚ್ಚಿಲ್ಲ ಅಂದರೂ ಹೋಗ್ಬೋದು, ಏನು ಪರವಾಗಿಲ್ಲ, ದರ್ಶನ ಮಾಡ್ಕೊಂಡು ಬರ್ಬೋದು. ರಾಯರ ಬೃಂದಾವನ ಇರುತ್ತೆ ಇಲ್ಲಿ ಕೂಡ. ಎಲ್ಲರೂ ಕ್ಯೂ ನಿಂತ್ಕೊಂಡು ಲೈನಾಗಿ ಹೋಗ್ತಾರೆ. ಇಲ್ಲಿ ಯಾವುದೇ ಕ್ರೌಡ್ ಇರಲ್ಲ, ಏನೂ ಇರಲ್ಲ. ಸೊ ದರ್ಶನ ಎಲ್ಲ ಆದಮೇಲೆ ರಾಯರ ಮಂತ್ರಾಕ್ಷತೆ ಮತ್ತು ತೀರ್ಥ ಇಸ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಂದನ ಕಂದ ಮುಕುಂದ ಗೋವಿಂದನ ಚೆಂದದಿ ಭಜಿ ಪರ ತೂಗೀರೆ. ನಂದನ ಕಂದ ಮುಕುಂದ ಗೋವಿಂದನ ಚೆಂದದಿ ಭಜಿ ಪರ ತೂಗೀರೆ. ಜೋ ಜೋ ಪೂಜಾ ಭಂಡಾರ ಅಂತ ದೇವಸ್ಥಾನದ ಒಳಗಡೆನೆ ಒಂದು ಅಂಗಡಿ ಕೂಡ ಇರುತ್ತೆ. ಅಲ್ಲಿ ನಮ್ಮ ಮನೆಗೆ ಬೇಕಾಗಿರುವಂಥ ಆಟ ಸಾಮಾನಾಗಿರ್ಬೋದು, ಚಿಕ್ಕ ಮಕ್ಳಿಗೆ ಬೇಕಾಗಿರೋ ಗೊಂಬೆಗಳಾಗಿರ್ಬೋದು, ಕೀ ಚೈನು, ಕತೆ ಪುಸ್ತಕ ಇರುತ್ತೆ, ದೇವ್ರದ್ದಾಗಿರ್ಬೋದು, ಚಿಕ್ಕ ಮಕ್ಳಿಗೆ ಹೇಳುವಂಥ ಕತೆ ಆಗಿರ್ಬೋದು, ಬೇರೆ ಥರ ಎಷ್ಟೊಂದು ಥರ ಪುಸ್ತಕ ಇರುತ್ತೆ, ದೇವ್ರ ಫೋಟೋ ಇರುತ್ತೆ, ಕೀ ಚೈನ್ಸ್ ಇರುತ್ತೆ, ಆಟ ಸಾಮಾನು ಇರುತ್ತೆ, ಕುರುಕ್ ತಿಂಡಿ ಇರುತ್ತೆ. ಏನೇ ಬೇಕಾದರೂ ಕೂಡ ಇಲ್ಲಿ ಸಿಗುತ್ತೆ ಎಲ್ಲನೂ. ಪರ್ಸ್ ಕೂಡ ಇರುತ್ತೆ. ಹಾಗೆ ಬೇರೆ ಬೇರೆ ಜನರಲ್ ನಾಲೆಡ್ಜ್ ಬುಕ್ಸ್ ಆಗಿರ್ಬೋದು, ಅಥವಾ ದೇವ್ರ ಫೋಟೋಸು, ಪರ್ಸು, ಆಟ ಸಾಮಾನು. ಚಿಕ್ಕ ಮಕ್ಕಳು ಅಂತೂ ಬಂದರೆ ಆಟ ಸಾಮಾನು ನೋಡಿದ್ರೆ ಮುಗೀತು, ಅವ್ರೇನು ಕದಲೋದೇ ಇಲ್ಲ ಈ ಜಾಗನ, ಅಷ್ಟು ಆಟ ಸಾಮಾನು ಇಟ್ಟಿರ್ತಾರೆ. ಹಾಗೆ ದೇವ್ರ ಸಂಬಂಧಪಟ್ಟ ಯಾವುದೇ ಒಂದು ವಸ್ತುಗಳಾಗಿರ್ಬೋದು, ದೇವ್ರ ಮನೆಗೆ ಬೇಕಾಗಿರುವಂಥ ಯಾವುದೇ ಸಾಮಗ್ರಿ ಆಗಿರ್ಬೋದು, ಕುಂಕುಮದ ಬರಣಿ, ಗಂಟೆ, ತೆಟ್ಟೆ, ಲೋಟ ಅಥವಾ ಕಳಸಕ್ಕಿಡೋ ಚಂಬಾಗಿರ್ಬೋದು, ಎಲ್ಲ ಥರದ್ದು ಸಿಗುತ್ತೆ. ದೀಪ ಕೂಡ ಸಿಗುತ್ತೆ, ಮಂಗಳಾರತಿ ಮಾಡೋದು ಸಿಗುತ್ತೆ. ಕುರುಕ್ ತಿಂಡಿಗಳಂತೂ ಕೇಳಬೇಡಿ. ನಾವು ಹೋದಾಗೆಲ್ಲ ಕಡಲೆಕಾಯಿ ಬರ್ಫಿ ಅಂತೂ ಮಿಸ್ ಮಾಡದೆ ತೊಗೊಂಡು ಬರ್ತೀವಿ ಪ್ರತಿ ಸಲ. ಹಾಗೆ ಶೋಕೇಶಲ್ಲಿ ಇಡುವಂಥ ಚಿಕ್ಕ ಚಿಕ್ಕ ಗೊಂಬೆಗಳಾಗಿರ್ಬೋದು, ಅದೆಲ್ಲ ಕೂಡ ಸಿಗುತ್ತೆ ಇಲ್ಲಿ. ಇಲ್ಲಿ ನಮಗೆ 108 ಸಲ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆಯೋ ಪುಸ್ತಕ ಕೂಡ ಸಿಗುತ್ತೆ. ಇದನ್ನು ಬರೆದು ಕಂಪ್ಲೀಟ್ ಆದಮೇಲೆ ಇನ್ನೊಂದು ಬುಕ್ ಕೂಡ ತೊಗೋಬೋದು. ಇದ್ರ ಬೆಲೆ ಬಂದು 20 ರೂಪೀಸ್ ಇರುತ್ತೆ. ಇದನ್ನು ಹೋಮದ ಟೈಮಲ್ಲಿ ಕೂಡ ಅವರಿಟ್ಟು ಪೂಜೆ ಮಾಡ್ತಾರೆ. ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಪ್ರಸಾದ ಕೊಟ್ಟರು. ಪ್ರಸಾದ ತಿಂದ್ಬಿಟ್ಟು ಆಚೆ ಬಂದು ನೋಡ್ತೀವಿ, ಇಲ್ಲಿ ಮಿನಿ ಮಾರ್ಕೆಟ್ನೇ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ತರಕಾರಿ, ಸೊಪ್ಪು, ಹಣ್ಣು, ಹೂವು, ಎಲ್ಲ ಥರ ಮನೆಗೆ ಏನೇನು ಡೈಲಿ ನೀಡ್ಸ್ ಬೇಕು ಎಲ್ಲ ಸಿಗುತ್ತೆ. ದೇವ್ರ ಫೋಟೋ ಆಗಿರ್ಬೋದು, ಕಡಲೆಪುರಿ,
ಆಮೇಲೆ ಗಿಡಗಳಾಗಿರ್ಬೋದು, ಸಸಿಗಳನ್ನ ನೆಡೋಕ್ಕೆ ಅದೆಲ್ಲ ಸಿಗುತ್ತೆ. ಕ್ಯೂಟ್ ಆಗಿರೋ ಗೊಂಬೆಗಳು ಕೂಡ ಇಲ್ಲಿ ಇಟ್ಟಿದ್ರು. ಹಾಗೆ ಹುಡುಗಿರಿಗೆ ಬೇಕಾಗಿರೋ ಕ್ಲಿಪ್ಸು, ಹೇರ್ ಪಿನ್ಸು ಎಲ್ಲ ಇತ್ತು. ಫ್ರೆಂಡ್ಸ್, ಈಗ ತಾನೇ ರಾಘವೇಂದ್ರ ಸ್ವಾಮಿ ದರ್ಶನ ಆಯಿತು. ಪ್ರಸಾದ ಕೊಟ್ಟಿದ್ರು, ಮೊಸರನ್ನ ಮತ್ತು ಪೊಂಗಲ್ಲು. ಇಬ್ಬರು ಚೆನ್ನಾಗಿ ತಿನ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಇವಾಗ ಇಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ. ಸೊ ಅಲ್ಲಿಗೆ ದರ್ಶನಕ್ಕೆ ಅಂತ ಬರ್ತಾ ಇದ್ದೀವಿ. ನೀವು ಬನ್ನಿ. ಒಂದೇ ಕಡೆ 2 ದೇವಸ್ಥಾನ ಇದೆ. ಒಂದು ಕಡೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ, ಇನ್ನೊಂದು ಸಾಯಿಬಾಬಾ ದೇವಸ್ಥಾನ ಇದೆ. ನೀವು ಒಂದೇ ಕಡೆ 2 ದೇವ್ರನ್ನ ದರ್ಶನ ಮಾಡ್ದಂಗೂ ಆಗುತ್ತೆ. ನಿಮ್ಮ ಪ್ರಾರ್ಥನೆ ಏನಿರುತ್ತೋ ಎಲ್ಲ ಫಲಿಸಲಿ ಅಂತ ನಾವು ಕೇಳ್ಕೊಂತೀವಿ. ದರ್ಶನಕ್ಕೆ ಇವಾಗ ಲೈನಲ್ಲಿ ಹೋಗ್ತಾ ಇದ್ದೀವಿ. ಅಷ್ಟೊಂದೇನು ರಶ್ ಇಲ್ಲ. ರಾಘವೇಂದ್ರ ಸ್ವಾಮಿದಲ್ಲಿ ಅಷ್ಟು ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ನಾವು ಅಲ್ಲಿ ನೋಡ್ದಂಗೆ ಇಲ್ಲಿ ಸ್ವಲ್ಪ ಕಮ್ಮಿ ಇದ್ದಾರೆ. ಸಾಯಿಬಾಬಾ ದೇವಸ್ಥಾನದಲ್ಲಿ ನಮ್ಮ ಕಷ್ಟಗಳು ಏನೇ ಇದ್ದರೆ ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋಕ್ಕೆ ಅಂತ ಅರ್ಶಿಣದ ದಾರ ಕಟ್ತಾರೆ. ಸಾಲ ಬಾಧೆ, ವ್ಯಾಪಾರ ಬಾಧೆ ಅಥವಾ ವ್ಯವಹಾರದಲ್ಲಿ ಯಾರಾದರೂ ತೊಂದರೆ ಕೊಡ್ತಾಯಿದ್ರೆ ಅದಕ್ಕೆಲ್ಲ ಅರ್ಶಿಣದ ದಾರ ಕಟ್ಟಿ ನಾವು ಅದನ್ನು ಪರಿಹಾರ ಮಾಡ್ಕೋಬೋದು. ವಿದ್ಯಾಭ್ಯಾಸಕ್ಕಾಗಿರಲಿ ಮಕ್ಕಳಿಗೆ, ಅಥವಾ ಉದ್ಯೋಗಕ್ಕಾಗಿರಲಿ, ಯಾರಿಗಾದ್ರೂ ಉದ್ಯೋಗ ಸಮಸ್ಯೆ ಇದೆ, ಅದಕ್ಕೆಲ್ಲದಕ್ಕೂ ಈ ಥರ ಅರ್ಶಿಣದ ದಾರ ಕಟ್ಟಿ ಅವ್ರ ಕಾರ್ಯನ ಸಿದ್ಧಿ ಮಾಡ್ಕೊತಾರೆ. ಇಲ್ಲಿ ಸಾಯಿಬಾಬಾ ಅಲ್ದಿರ ಬೇರೆ ದೇವರು ಇರುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರ್ಬೋದು, ಗಣೇಶ ಆಗಿರ್ಬೋದು, ಶಿವ ಆಗಿರ್ಬೋದು, ಈ ಎಲ್ಲ ದೇವರ ವಿಗ್ರಹನೂ ಈ ದೇವಸ್ಥಾನದಲ್ಲಿ ಇದೆ. ಫ್ರೆಂಡ್ಸ್, ಇವತ್ತು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ನಾವು ಮನೆಗೆ ಹೋಗೋ ಟೈಮ್ ಬಸ್ಸಲ್ಲಿ ಬಂದಿದ್ದು. ನಿಮಗೆ ಬಸ್ ರೂಟ್ ಏನಾದ್ರು ಬೇಕು ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ಬಸ್ ರೂಟ್ ಸಿಗುತ್ತೆ. ಮೆಜೆಸ್ಟಿಕ್ಕಿಂದನೇ ಹೇಳಿರ್ತೀವಿ ಹೆಂಗೆ ಬರೋದು, ಯಾವ ಬಸ್ ಹತ್ತಿದ್ರೆ ಯಾವ ಬಸ್ ನಂಬರ್ ಹತ್ಕೊಂಡೆ ಟೆಂಪಲ್ಗೆ ಬರ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀವಿ ವಿಡಿಯೋ ಕೊನೆಯಲ್ಲಿ. ವಿಡಿಯೋ ಫಸ್ಟಲ್ಲಿ ತುಂಬ ಮಳೆ ಇತ್ತು ಫ್ರೆಂಡ್ಸ್. ವಿಡಿಯೋ ಎಂಡಲ್ಲಿ ತುಂಬ ಬಿಸಿಲಿದೆ. ಬಸ್ ರೂಟು ಮೆಜೆಸ್ಟಿಕ್ಕಿಂದ ಮಾರ್ಕೆಟಿಂದ ಯಾವ್ಯಾವ ಬಸ್ ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ ಬಸ್ ನಂಬರ್ನ. ಕಡುಬ್ಗೆರೆ ಕ್ರಾಸಲ್ಲಿ ಇಳಿದು ಅಲ್ಲಿಂದ ಆಟೋದಲ್ಲಿ ಬೇಕಾದರೂ ಹೋಗ್ಬೋದು, ಅಥವಾ ಡೈರೆಕ್ಟ್ ಬಸ್ಸು ಟೈಮಿಂಗ್ಸ್ ಇರುತ್ತೆ. ರಾಯರ ಮಠ ಅಂದರೆ ಬಿಡ್ತಾರೆ. ಇಲ್ಲಂತೂ ಆಂಟಿದಿರ ಪಿಕ್ನಿಕ್ ಸ್ಪಾಟೇ ಆಗೋಗ್ಬಿಟ್ಟಿತ್ತು. ಎಲ್ಲ ಆಂಟಿರು ಸಿದ್ದರಾಮಯ್ಯ ಫ್ರೀ ಬಸ್ ಬಿಟ್ಟವನೆ ಅಂತ ಮನೆಯಿಂದ ಓಡ್ ಬಂದು ಕೂತ್ಕೊಬಿಡ್ತಾರೆ. ಕಾಲೇಜ್ ಹುಡುಗರಿಗಂತೂ ರೋದ್ನೆ. ಫ್ರೆಂಡ್ಸ್, ಬಿಸಿಲು ಫುಲ್ಲು ಬೆಂದೋಗ್ಬಿಟ್ಟಿದ್ದೀವಿ. ಅಷ್ಟು ಬಿಸಿಲು ಅಂದರೆ ಇವತ್ತು ಸಿಕ್ಕಾಪಟ್ಟೆ ಬಿಸಿಲು. ಬೆಳಿಗ್ಗೆಲ್ಲ ಮಳೆ ಬರ್ತಿತ್ತು, ಇವಾಗ ನೋಡಿದ್ರೆ ಫುಲ್ಲು ಬಿಸಿಲು, ಸಾಕಾಗೋಯ್ತು. ಇವಾಗಲೂ ಛತ್ರಿ ಹಿಡ್ಕೋಬೇಕು ಅಂತ ಅನಿಸ್ತದೆ, ಅಷ್ಟೊಂದು ಬಿಸಿಲಿದೆ ಸಿಕ್ಕಾಪಟ್ಟೆ. ಓಕೆ ಫ್ರೆಂಡ್ಸ್, ಬಾಯ್. ಇವಾಗ ಮನೆಗೆ ಹೋಗೋ ಟೈಮ್ ಆಯಿತು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.